ಏನು ನಾವು ಬೇರೆ ಎಲ್ಲ ದೇಶಗಳು ನಮ್ಮ ಕಡೆ ನೋಡುವ ಒಂದು ಪರಿಸ್ಥಿತಿಯಲ್ಲ ಭಾರತ ದೇಶದ ಪ್ರಧಾನಮಂತ್ರಿಗಳು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಒತ್ತು ಬರುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಹಿಂದಿನ ದಿನಗಳಿಗೂ ಇವತ್ತಿನ ದಿನಗಳಿಗೂ ಬಹಳ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀಡಿದ ಜವಾಬ್ದಾರಿಯನ್ನು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಮಾನ್ಯರು ಶ್ರಮಪಟ್ಟು ಸರ್ವರನ್ನು ಒಗ್ಗೂಡಿಸುವ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿದೆ. ಇವತ್ತು ಯಾವುದನ್ನು ನಾವು ತಿರಸ್ಕಾರ ಮಾಡಿದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾರೂ ಕೂಡ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಸಂವಿಧಾನ ಅಲ್ಲದೆ ನಮ್ಮ ಆಡಳಿತಕ್ಕಾಗಲಿ ಇವತ್ತಿನ ವ್ಯವಸ್ಥೆಗಾಗಲಿ ಅರ್ಥವೇ ಇರೋದು. ಆದ್ದರಿಂದ ಸಂವಿಧಾನ ಮಾತ್ರ ಈ ದೇಶವನ್ನು ಒಗ್ಗಟ್ಟಿನಿಂದ ಇಡಲಿಕ್ಕೂ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಸಾಧನವಾಗಿ ಇವತ್ತು ನಮ್ಮ ಮಧ್ಯದಲ್ಲಿದೆ. ಅದನ್ನು ನಾವು ಗೌರವಿಸಬೇಕು.